ಪಾದಗಳಿಗೆ ನೆನೆಸುತ್ತಾ ಮಹಾತ್ಯಾಗಿ ರಮಾಬಾಯಿ ಅಂಬೇಡ್ಕರ್ ಅವರ ಪಾದಗಳಿಗೆ ನೆನೆಸುತ್ತಾ ಈ ದಿನ ಈ ನಮ್ಮ ಬೋಧಿಸತ್ವ ಜ್ಞಾನ ಬಂದಿರದಲ್ಲಿ ತಮ್ಮ ಮನೆಯನ್ನೇ ವಿಹಾರ ರೂಪದಲ್ಲಿ ಮಾಡಿ ನಮಗೆಲ್ಲ ಜ್ಞಾನವನ್ನು ಬೆಳೆಸಿರುವಂಥ ಉಪಾಸಕರಾದ ಮಹಾಉಪಾಸಕರಾದ ಜಗನ್ನಿಸ್ತಾರ ಕುಟುಂಬ ಹಾಗೂ ಎಲ್ಲರಿಗೂ ಹಾಗೂ ಇನ್ನದಿರ್ತಕ್ಕಂಥ ತಮ್ಮ ಎಲ್ಲ ಉಪಾಸಕ ಬಂಧುಗಳಿಗೆ ನೆನೆಸುತ್ತಾ ಈ ದಿನದ ಹುಣ್ಣಿಮೆಯ ದಿನವೂ ಕೂಡ ಇವತ್ತು ಆಗಿರೋದ್ರಿಂದ ಫೆಬ್ರವರಿ 1 ಈ ವರ್ಷ ವಿಶೇಷ ಅಂತ ಎಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚಿನ ಅಂಶ ಈ ಫೆಬ್ರವರಿ ಮಂತು ಎಲ್ಲ ವಾರಗಳು 4 ಹೊಂದಿದೆ, 28 ದಿನ ಬಂದಿದೆ. ಅದು ಒಂದು ವಿಶೇಷವಾದ ಮಂತ್ ಇದು. ಮತ್ತು ಇದು 1ನೇ ತಾರೀಕು ಕೂಡ ಬಿದ್ದಿದೆ. ಇಲ್ಲಿ ಈ ದಿನ ನನಗೆ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಷಯ ಬುದ್ಧಾನುಶಾಸನ ಅಂತ ನಮ್ಮ ಮೂಡ್ನಾಕುಡಿ ಚಿನ್ನಸ್ವಾಮಿಯವರ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಪಂಚಧಮ್ಮ ನಿಯಮಗಳು ಅಂತ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಪುಟ್ಟ ಒಂದು ವಿಷಯ. ಇಲ್ಲಿ ಈ ಜಗತ್ತಲ್ಲಿ ನಡೀತಕ್ಕಂಥ ಇಲ್ಲಿ ಜೀವಿ ಜಗತ್ತು, ಮನುಷ್ಯ ಜಗತ್ತು ಎಲ್ಲ ಬದುಕ್ತಾ ಇದ್ವಿ. ಕ್ರಿಮಿ ಕೀಟಗಳೆಲ್ಲ ಸೇರಿ ಇವುಗಳ ಸೃಷ್ಟಿಯ ನಿಯಮ ಏನು ಅಂತಕ್ಕಂಥದ್ದನ್ನು ಗೌತಮ ಬುದ್ಧರು ವಿವರಿಸಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅದರಲ್ಲಿ ವೈಜ್ಞಾನಿಕವಾಗಿ ಅದನ್ನು ಪರಿಶೀಲಿಸಿದಾಗ ಎರಡೂ ಕೂಡ ಎಷ್ಟು ಸಾಮ್ಯತೆ ಇದೆ ಅಂತಂದರೆ, ಬಹುಶಃ ವಿಜ್ಞಾನ ಅಥವಾ ಜ್ಞಾನ ಅಂತಕ್ಕಂಥದ್ದು ಎಲ್ಲ ನೋಡಿದಾಗ ಈ ಕೆಲವು ಸಾಹಿತಿಗಳು ಆಗ್ಬೋದು, ದೊಡ್ಡ ದೊಡ್ಡ ಮಾಡ್ತಕ್ಕಂಥ ರೆವಲ್ಯೂಷನ್ ಮಾಡ್ತಕ್ಕಂಥ ಕ್ರಾಂತಿಕಾರಿ ಮಾಡ್ತಕ್ಕಂಥ ಸರ್ವಜ್ಞ ಆಗಿರ್ಬೋದು, ಕನಕದಾಸರು ಕೂಡ ಇವರ ಎಲ್ಲ ವೈಚಾರಿಕವನ್ನು ಗಮನಿಸಿದಾಗ ಬುದ್ಧರ ಜ್ಞಾನ ದೊಡ್ಡ ಸಾಗರ. ಅದು ಆ ಸಾಗರದಿಂದ ಒಂದು ಚೂರು ತುಣುಕು ತಗೊಂಡವ್ರು ಅನಿಸ್ತದೆ ಎಲ್ಲ ನೋಡಿ, ಅವನ್ನೆಲ್ಲ ಗಮನಿಸ್ತಾರೆ. ಇದರಲ್ಲಿ ಸರ್ವಜ್ಞ ಜ್ಞಾನದಿಂದಿಹವು ಜ್ಞಾನದಿಂದ ಪರವು ಜ್ಞಾನವಿಲ್ಲದಲ್ಲಿ ಸಕಲವೂ ತನಗಿದ್ದು ಹಾನಿ ಕಾಣೆಯ ಸರ್ವಜ್ಞ. ಎಷ್ಟು ಅದ್ಭುತ! ಜ್ಞಾನ ಅಂತಕ್ಕಂಥದ್ದು ದೊಡ್ಡ ಜ್ಞಾನದಿಂದ ಈ ಪರ ಲೋಕಗಳು, ಇಲ್ಲಿರ್ತಕ್ಕಂಥ ಲೋಹ ಅಂತ ಪರಲೋಕ ಎಲ್ಲ ಕೂಡ ಜ್ಞಾನದಿಂದಲೇ ಕೂಡಿದೆ ಅಂತಕ್ಕಂಥದ್ದು. ಆ ಜ್ಞಾನದ ಶಕ್ತಿಯಿಂದಲೇ, ಹಾಗಾಗಿ ವಿಶಾಲವಾದ ಜ್ಞಾನ ಬುದ್ಧರದು. ಆ ಜ್ಞಾನವನ್ನು ಎಲ್ಲನೂ ಬಳಸ್ಕೊಂಡಿದ್ದೀವಿ. ಸುಮಾರು 2,500 ವರ್ಷಗಳ ಹಿಂದೆಯೇ ಈ ಜಗತ್ತಿಗೆ ನೀಡಿದಂಥ ಮಹಾ ಜ್ಞಾನಿ ಗೌತಮ ಬುದ್ಧರು. ಅದರಲ್ಲಿ ಎಷ್ಟೊಂದು ಅದ್ಭುತವಾಗಿ ಪ್ರತಿಯೊಂದನ್ನು ಬಸವಣ್ಣವ್ರ ವಚನ ತಗೊಂಡ್ರೂ ಕೂಡ ಕಳಬೇಡ ಕೊಲಬೇಡ, ಹುಸಿಯನ್ನು ಮುಡಿಯಲು ಬೇಡ, ಅನ್ಯರ ಕಂಡು ಅಸಹ್ಯ ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತಕ್ಕಂಥದ್ದನ್ನು ಇದನ್ನು ನೋಡಿದಾಗ ಅದು ಪಂಚಶೀಲ. ಅದು ಪಂಚಶೀಲದಿಂದ ಎತ್ಕೊಂಡಿರೋದು ಅದು ಅದರಲ್ಲಿರ್ತಕ್ಕಂಥದ್ದು. ಅದೇ ಥರ ಸರ್ವಜ್ಞನ ಸಾಕಷ್ಟು ವಿಚಾರಗಳನ್ನು ನೋಡಿದಾಗ ಅವನೇನು ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇಟ್ಟಿ ಹೇರಿ ಅಚ್ಯುತನ ಜನಪ್ಪ ಲೋಕದೊಳಗೆ ನಿಶ್ಚಿಂತನಪ್ಪ ಸರ್ವಜ್ಞ. ಅದರಲ್ಲಿ ಪಂಚಶೀಲ ಅದರಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಕಾಮೇಶ ಮಿಚ್ಚಾಚಾರ ವೀರಮಣಿ ಸಿಕ್ಕಾಪದಂ ಸಮಾಧಿಯಮಿ ಅಂತೇಳಿ ಇದನ್ನು. ಮತ್ತು ಕೈ ಬಾಯಿ ಅಂತಂದರೆ ಸುಳ್ಳು ಹೇಳ್ತಕ್ಕಂಥದ್ದು ಮತ್ತು ಲಂಚ ತಗೊಳ್ತಕ್ಕಂಥದ್ದು ಅನ್ನೋ ಅರ್ಥ ಎಷ್ಟು ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ಗಮನಿಸಿದಾಗ ಅದೆಲ್ಲ ಬುದ್ಧರ ಒಂದು ಜ್ಞಾನದಿಂದ ಪಡ್ಕೊಂಡಿರೋದು ಇದೆಲ್ಲ ಅಂತಕ್ಕಂಥದ್ದು ಅರಿವಾಗ್ತದೆ. ಇದರಲ್ಲಿ ನಾನು ಪಂಚ ಧಮ್ಮನೀಯಗಳ ಬಗ್ಗೆ ವಿವರಿಸ್ತಾ ಹೇಳೋದಿಷ್ಟು ಹೇಳ್ತಾ ಇದ್ದೇನೆ. ಈ ಜಗತ್ತು, ಇಲ್ಲಿರ್ತಕ್ಕಂಥ ವಿಶ್ವ, ಇಲ್ಲಿರ್ತಕ್ಕಂಥ ಜೀವಿಗಳ ಸೃಷ್ಟಿ 5 ನಿಯಮಗಳಿಂದ ಆಗಿದೆ. ಪಂಚಧಮ್ಮ ನಿಯಮಗಳು ಅಂತಕ್ಕಂಥದ್ದು ಹೇಳ್ತಾನೆ. ನಾವೇನು ತಿಳ್ಕೊಂಡಿದ್ದೋ ನಮಗೆ ದಿಟ್ಟಿನೇ ತಪ್ಪಿಸ್ಬಿಟ್ಟವ್ರು, ನಮಗೆ ಜ್ಞಾನನೇ ಅಲ್ಲೇ ಎಡವಟ್ಟು ಮಾಡಿಬಿಟ್ಟವ್ರು. ಏನು ತಿಳ್ಕೊಂಡಿದ್ದೋ ಈ ಭೂಮಿ ಆವನ ಮೇಲೆ ನಿಂತಿದೆ ಅಂತಕ್ಕಂಥದ್ದು ಎಲ್ಲ ಸೃಷ್ಟಿ ಮಾಡಿಬಿಟ್ಟು ನಾವೆಲ್ಲ ಚಿಕ್ಕವರಾಗಿದ್ದಾಗ ಪಾಠದಲ್ಲಿ ಹಂಗೆ ಹೇಳ್ಬಿಟ್ರೆ ನಮಗೆ ಹಂಗೆ ತಿಳ್ಕೊಬಿಟ್ಟಿದ್ದು ನಾವು. ಆಮೇಲೆ ಹೈಸ್ಕೂಲಿಗೆಲ್ಲ ಬಂದ ತಕ್ಷಣವೇ ಇದು ಸೌರ ಸಿಸ್ಟಮ್ ಇದೆ, ಸೋಲಾರ್ ಸಿಸ್ಟಮ್ ಇದೆ, ಸೋಲಾರ್ ಸಿಸ್ಟಮಲ್ಲಿ ಹಲವಾರು ಗ್ರಹಗಳಿದೆ, ತಮ್ಮದೇ ಪಥದಲ್ಲಿ ಸುತ್ತುತ್ತವೆ, ಇವೆಲ್ಲ ಸೃಷ್ಟಿಯಾಗಿವೆ ಅಂತಕ್ಕಂಥದ್ದೆಲ್ಲ ತಿಳ್ಕೊತಾ ಹೋದು. ಇದು ಬುದ್ಧರೇ ಹೇಳ್ಬಿಟ್ಟಿದ್ರೆ ಆಗ್ಲೇ. ಹೇಗೆ ಅಂತಂದರೆ ಈ ಜಗತ್ತಿನ ಈ ಎಲ್ಲ ಸೃಷ್ಟಿಗೆ ಕಾರಣ ಈ ಪಂಚ ನಿಯಮಗಳು ಏನಿದೆ ಅಂತಕ್ಕಂಥದ್ದನ್ನು ಅಂದರೆ ನೋಡಿ, ಸೃಷ್ಟಿಯಾಗಿರೋದು ನಾವು ಪಂಚಭೂತಗಳು ಪಂಚಭೂತಗಳು ಅಂತಂದರೆ ಗಾಳಿ, ನೀರು, ಶಾಖ ಇವೆಲ್ಲ ಇದೆಯಲ್ಲ, ಭೂಮಿ, ಆಕಾಶ, ಈ 5 ಏನಿದೆಯೋ
ಇವು ಪಂಚಭೂತಗಳು ಅಂತಕ್ಕಂಥದ್ದನ್ನ ಈ ವಿಜ್ಞಾನ ಹೇಳುತ್ತೆ. ಸೇಮ್ ಬುದ್ಧರು 3 ನಿಯಮಗಳನ್ನು ಹೇಳ್ತಾರೆ. ಯಾವುದ್ರ ಬಗ್ಗೆ? ಈ ಸೃಷ್ಟಿಯ ಬಗ್ಗೆ. ಯಾವ ಥರ ಸೃಷ್ಟಿ ಅಂದರೆ ಋತು ನಿಯಮ ಅಂತ. ಒಂದನೇದು ಋತು ನಿಯಮ ಅಂತಂದರೆ ಋತುಗಳು ಬೇರೆ ಬೇರೆ, ಬೇಸಿಗೆ ಕಾಲ, ಚಳಿಗಾಲ, ಶರದ್ ಋತು, ಏನು ಬೇರೆ ಹೇಳ್ತೀವಲ್ಲ, ಋತುಕಾಲ ಅಂತಕ್ಕಂಥದ್ದು ಹೇಳ್ತೀವಿ. ಈ ಋತುಗಳು ಬದಲಾವಣೆ ಆಗ್ತವೆ. ಅಂದರೆ ನೀವು ನೋಡಿದಾಗೆ 3-4 ಎಷ್ಟು ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಈ ಥರ ಬೇರೆ ಬೇರೆ ಕಾಲಗಳು ಬದಲಾವಣೆ ಆಗ್ತಾ ಇರ್ತವೆ. ಈ ಕಾಲಗಳೇ ಅತ್ಯಂತ ಈ ಮುಖ್ಯವಾದಂಥ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು. ಅದು ಭೌತಶಾಸ್ತ್ರದಲ್ಲಿ ನಾವು ಹೇಳಿದಾಗ ಫಿಸಿಕ್ಸ್ನಲ್ಲಿ ನಾವು ಹೇಳ್ತೀವಿ. ಫಿಸಿಕ್ಸ್ನಲ್ಲಿ ಏನಂತ ಹೇಳ್ತೀವಿ ಅಂದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಗಾಳಿ, ನೀರು, ಶಾಖ ಅಥವಾ ಉಷ್ಣತೆ, ಈ ಥರ ಇವೆಲ್ಲ ಭೂಮಿ, ಇವೆಲ್ಲ ಏನಿದೆಯೋ ಇವೆಲ್ಲ ಅಜೈವಿಕವಾದದ್ದು. ಅಜೈವಿಕ ಅಂತಂದರೆ ಜೀವ ಇಲ್ಲದ ಕಣಗಳು. ಭೌತಶಾಸ್ತ್ರದಲ್ಲಿ ಹೇಳ್ತೀವಿ, ಭೌತಶಾಸ್ತ್ರ ಎಲ್ಲ ಕೂಡ ವಸ್ತುಗಳು ಕೂಡ ಮಾಲಿಕ್ಯೂಲ್ಸ್, ಆಟಮ್ಸಿಂದ ರಚನೆಯಾಗಿ, ಆಟಮ್ಸ್ ಅಂದರೆ ಅಣುಗಳಿಂದ ಆಗಿದೆ ಅಂತಕ್ಕಂಥದ್ದನ್ನು ವಿವರಣೆಗಳು. ಅಣುಗಳಂದ್ರೇನು? ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ಗಳು ತಮ್ಮ ಕಕ್ಷೆಯಲ್ಲಿ ಸುತ್ತಾ ಇರ್ತವೆ. ಅವು ಕೂಡ ಅವಕ್ಕೆ ಜೀವ ಇಲ್ಲ, ಅಜೈವಿಕ ಅವು ಕಣಗಳು. ಅವು ರೊಟೇಟ್ ಆಗ್ತಾ ಇರ್ತವೆ, ಅವು ಕ್ರಿಯೆ ನೀಡ್ತಾ ಇರ್ತವೆ. ಆ ಎಲ್ಲ ವಸ್ತುಗಳು, ಘನ, ದ್ರವ, ಅನಿಲ, ಈ 3 ವಸ್ತುಗಳು ಕೂಡ ಆಟಮ್ನಿಂದ ರಚನೆಯಾಗಿದೆ ಅಂತ ವಿಜ್ಞಾನ ಹೇಳುತ್ತೆ. ಸೇಮ್ ಇದನ್ನು ಕೂಡ ಹೇಳುತ್ತೆ. ಇದನ್ನು ಋತುಚಕ್ರ ಅಂತ ಕರಿತೇವೆ. ಹಾಗೆಯೇ ಇದರಲ್ಲಿ ಅಜೈವಿಕ ಕ್ರಿಯೆಗಳು ಇವೆಲ್ಲ. ಇದು ಭೌತಶಾಸ್ತ್ರ ಮತ್ತು ಇದರಲ್ಲಿರ್ತಕ್ಕಂಥ ಭೂಗರ್ಭಶಾಸ್ತ್ರ ಅಂತ ಏನೇನು ಕರಿತೀವಿ, ಈ ಸಬ್ಜೆಕ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲ. ಈ ನಿಯಮಗಳಿಂದ ಇದಾಗಿದೆ. ಏನು? ಈ ಕಾಲ, ಗಾಳಿ, ನೀರು, ಬೆಳಕು ಅಂತ ಈ ಪಂಚಭೂತಗಳು ಏನು ಕರಿತೀವಿ ಫಿಸಿಕ್ಸಲ್ಲಿ, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂತ ಕಣಗಳು ಅಂತ ಏನು ಕರಿತೀವಿ, ಅವು ಕೂಡ ಎಲ್ಲ ಸೃಷ್ಟಿಗೆ ಮೂಲ. ಎಲ್ಲ ಕೂಡ ಗಾಳಿಯಲ್ಲಿರ್ತಕ್ಕಂಥದ್ದು, ನೀರಲ್ಲಿರ್ತಕ್ಕಂಥದ್ದು, ಘನ ವಸ್ತುಗಳಲ್ಲಿ ನಮ್ಮ ದೇಹನೂ ಕೂಡ ಎಲ್ಲದರಿಂದ ಕೂಡ ಪಂಚಖಂಡಗಳಿಂದ ಆಗಿರೋದಂತ ನಮಗೆಲ್ಲ ತಿಳಿದಿದೆ. ಇದೊಂದು ನಿಯಮ. ಇದು ಋತು ನಿಯಮ. ಋತು ನಿಯಮ ಅಂತಂದ್ರೆ ಕಾಲಚಕ್ರ ಬದಲಾವಂಥ ಪಂಚಭೂತಗಳ ಸೃಷ್ಟಿ. ಇದರಿಂದ ಸೃಷ್ಟಿಯಾಗಿದೆ. ಯಾವುದೇ ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ಬೇಕಲೇಬೇಕು, ಇಲ್ಲ ಅಂದ್ರೆ ಸೃಷ್ಟಿನೇ ಇಲ್ಲ. ಇದು ನಿಯಮ. ನೆಕ್ಸ್ಟು ಬೀಜ ನಿಯಮ. ಅಂದರೆ ಕಾಳುಗಳು, ಒಂದು ಸಸ್ಯ ಬೀಜಗಳು ಅದು ಸೃಷ್ಟಿಯಾಗುತ್ತೆ. ಈ ಜೈವಿಕ ಕ್ರಿಯೆಗಳಿಗೆಲ್ಲ ಫಿಸಿಕ್ಸ್ ಮೊದಲನೇದು ಋತುಚಕ್ರ ಫಿಸಿಕ್ಸ್, ಅದು ಭೌತಶಾಸ್ತ್ರದ ಬಗ್ಗೆ ಹೇಳ್ಕೊಂಡು ಹೋಗ್ತಾನೆ ಕಣರು. ಎರಡನೇದು ಬೀಜ ನಿಯಮ ಅಂತಂದರೆ ಇದು ಜೀವಶಾಸ್ತ್ರದ ಬಗ್ಗೆ. ಜೀವಶಾಸ್ತ್ರನೂ ಕೂಡ ನಾವಲ್ಲಿ ಆಟಮ್ಸ್ಗೆ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತೀವಿ. ಇಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅಂತೀವಿ. ಸಣ್ಣ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಭೌತಶಾಸ್ತ್ರದಲ್ಲಿ ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಹಾಗೆಯೇ ಬೀಜ ನಿಯಮ ಅಂತಕ್ಕಂಥದ್ದು ಸೃಷ್ಟಿಯ ನಿಯಮ. ಇದು ಹೇಗಾಗುತ್ತೆ ಅಂತಂದರೆ ಹುಟ್ಟು, ಬೆಳವಣಿಗೆ, ಸಾವು ಇವೆಲ್ಲ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು. ಜೀವಗಳು ಸೃಷ್ಟಿ ಆಗ್ತವೆ ಅಂತಕ್ಕಂಥದ್ದು. ಸಸ್ಯ ಜಗತ್ತಾಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ಕೀಟಶಾಸ್ತ್ರ, ಮನುಷ್ಯರು, ಎಲ್ಲ ಪ್ರಾಣಿ ಜಗತ್ತು ಇವೆಲ್ಲ ಕೂಡ ಬೀಜ ನಿಯಮದನುಸಾರ ಸೃಷ್ಟಿಯಾಗ್ತವೆ ಅಂತ ಬುದ್ಧರ ಈ ಪಂಚದಿನದಿಂದ 2ನೇ ನಿಯಮ. ಮೊದಲನೇದು ಋತು ನಿಯಮ, ಎರಡನೇದು ಬೀಜ ನಿಯಮ, 3ನೇದು ಚಿತ್ತ ನಿಯಮ. ಚಿತ್ತ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಚಿತ್ತ ಮತ್ತು ಚೇತಸಿಕಗಳು ಮತ್ತು ಚಿತ್ತ, ಇದು ಮನುಷ್ಯನ ಪಂಚಕಂದಗಳಲ್ಲಿ ತಾವೆಲ್ಲ ಈ ಸಾಕಷ್ಟು ಬಾರಿ ರಿಪೀಟ್ ಮಾಡ್ತಾ ಇರ್ತಾರೆ ಸರ್, ನಾನು ಗಮನಿಸಿರ್ಬೇಕಾವು. ಅದರಲ್ಲಿ ಚಿತ್ತ ನಿಯಮ ಇದೆಯಲ್ಲ, ಅದು ಭಾರಿ ನನಗೆ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನೇನೋ ತಿಳ್ಕೊಂಡು ಈಗಲೂ ಕೂಡ ನಮ್ಮ ಕಂಟ್ರೋಲ್ ಇಲ್ಲ ಮೈಂಡು. ಒಂದು ಸರ್ ಹೇಳ್ತಾರಲ್ಲ, ಇದು ಇರ್ತಕ್ಕಂಥದ್ದು ಹೇಗೆ ಅಂತಾರೆ, ನಮ್ದು ಪ್ರೆಸೆಂಟ್ ಮೈಂಡ್ ಬರೋದೇ ಇಲ್ಲ ನಮ್ಮ ಮನಸ್ಸು. ಐದರ ಅದು ಫ್ಯೂಚರ್ ನೋಡ್ತಾ ಇರ್ತದೆ, ಇಲ್ಲಾಂದ್ರೆ ಹಿಂದಿನ ಘಟನೆಗಳನ್ನೇ ನೆನೆಸ್ಕೊತಾ ಇರ್ತದೆ. ಹಿಂದಿನ ಘಟನೆಗಳನ್ನ ನೆನೆಸ್ಕೊತಾ ಇರ್ತೀವಿ, ಇಲ್ಲಾಂದ್ರೆ ಮುಂದಿನ ಯೋಚನೆ ಮಾಡ್ತೀವಿ. ಪ್ರೆಸೆಂಟ್ ಬರೋದೇ ಇಲ್ಲ. ಅದರಿಂದಲೇ ಸಿಕ್ಕಾಪಟ್ಟೆ ಮರವಾಗ್ತಾ ಇರೋದು. ಎಸ್ಪೆಷಲಿ ನಾವು ಸಣ್ಣ ಮಕ್ಕಳಿಂದ ಇದನ್ನು ಕೊಟ್ಟರೆ ಭಾರಿ ಪುಟವಾಗಿ ಬೆಳಿತವೆ ಅವು. ನಾವೆಲ್ಲ ಹಾಳಾಗ್ಬಿಟ್ಟು ಈ ಕಲಿಗೆ ಹೋಗ್ತಾ ಇದ್ದೀವಿ, ಅದು ಮರುಚಿಗೆ ಹೊಡ್ಕತ್ತದ ಮತ್ತು ಕೊಳ್ತೋಗ್ತಾ ಇದ್ದೀವಿ. ಇದು ಸಮಸ್ಯೆ ಆಗಿರೋದು ನನ್ನ ಅನಿಸಿಕೆ. ಅದು ಸಣ್ಣ ಮಕ್ಕಳಿಂದ ಕೊಟ್ಟರೆ ಮಾತ್ರ ಯಾವುದೇ ರಾಷ್ಟ್ರ ಉದ್ಧಾರ ಆಗುತ್ತೆ. ಇದು ಕೊಡಬೇಕಿದ್ದಾನೆ ಈ ಥರ. ಅವ್ರಿಗೆ ವೈಜ್ಞಾನಿಕ ಸಂಶೋಧನೆ ಕೊಟ್ಟರೆ ಅವೇ ಎತ್ಕೋತವೆ, ಗೊತ್ತು. ನೆಕ್ಸ್ಟ್ ಜನ್ರೇಷನ್ ಆಗಿರ್ತಾರೆ. ಈಗ ನಾವು ಬಿಟ್ಟು ಹೋಗ್ತೀವಿ, ನೆಕ್ಸ್ಟ್ ಜನ್ರೇಷನ್ ಬರ್ತದೆ, ಮುಂದಿನ ಜನರೇಷನ್ ಹೀಗೆ ತಾನೇ ಬದುಕ್ತಾ ಇರ್ತೀವಿ. ಇನ್ನೇನು ಯಾಕೆ ಶಾಶ್ವತ ಇದು, ಹಿಂಗೆ ಹೋಗ್ತಾ ಇರ್ತೀವಿ. ಇದು ಬೀಜ ನಿಯಮ. ಒಂದಿನ ನೆಕ್ಸ್ಟ್ ಒಂದು ಸರಿ ಚಿತ್ತ ನಿಯಮ. ಚಿತ್ತ ನಿಯಮದಲ್ಲಿ ಚಿತ್ತ, ಚೇತಸಿಕಗಳು ಮತ್ತು ಚಿತ್ತ, ಈ ಕ್ರಿಯೇಟ್ ಮೈಂಡಲ್ಲಿ ಸುಮ್ಮನೆ ಆಗ್ತಾನೆ ಇರ್ತದೆ ಎಲ್ಲ. ಅದನ್ನೇ ಅಭಿಧಮ್ಮ ಪೀಠಕ, ಅದನ್ನು ಇದರಲ್ಲಿ ಇರ್ತಕ್ಕಂಥ ತ್ರಿಪಿಟಕಗಳಲ್ಲಿ ಅಭಿಧಮ್ಮ ಪೀಠಕ ಭಾರಿ ಮನಸ್ಸಿನ ಬಗ್ಗೆನೇ ಪಾಠ ಮಾಡೋದು.
ಇದನ್ನು ವಿಶ್ವದ ಎಷ್ಟು ಎಲ್ಲ ವೈಜ್ಞಾನಿಕ ಎಲ್ಲ ರಾಷ್ಟ್ರಗಳು ಮೇಜರಿ ಅದನ್ನು ಸಂಶೋಧನೆ ಮಾಡಿ ಅದನ್ನು ಅಳವಡಿಸ್ಕೊಂಡಿದೆ, ತಮ್ಮ ಸಬ್ಜೆಕ್ಟ್ಗೆ ಅಳವಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಅಂದರೆ ಅದನ್ನು ನೀಡ್ತಾ ಇದೆ, ಶಿಕ್ಷಣವನ್ನು ರೂಪದಲ್ಲಿ ಕೊಡ್ತಾ ಇದೆ. ಮತ್ತು ಹೆಚ್ಚಿನ ಅಂಶ ವಿಜ್ಞಾನಿಗಳದನ್ನು ಸಂಶೋಧನೆಗೆ ತಗೊಂಡಿರೋದವರು ಆ ವಿಶಿಷ್ಟವಾದ ಇದನ್ನು ಇದಿಷ್ಟು ಅದರಲ್ಲಿ ಬರ್ತಕ್ಕಂಥ ಅಭಿಧಮ್ಮ ಪೀಠಕದಲ್ಲಿ ಇದ್ರ ಬಗ್ಗೆನೇ ಚಿತ್ತ ನಿಯಮದ ಬಗ್ಗೆನೇ ಇರ್ತಕ್ಕಂಥದ್ದು ಅಂತ. ಇದು ಬುದ್ಧರ 3ನೇ ನಿಯಮ. ನೆಕ್ಸ್ಟು ಪಂಚಕಂದ ಇದರಲ್ಲಿ ಕಮ್ಮ ನಿಯಮ. ಕಮ್ಮ ಅಂದರೆ ಕರ್ಮ ಅಂತ ನಾವೇನು ಬೇರೆ ಪರಿವರ್ತನೆ ಮಾಡ್ಕೊಂಡು ಸಾಂಸ್ಕೃತಿಕ ಪದವಾಗಿ ಸಂಸ್ಕೃತ ಪದವನ್ನು ಕಮ್ಮ ನಿಯಮ ಇದು ಮಾತ್ರ ಪ್ರಾಕ್ಟಿಕಲ್ಲಾಗಿ ಗೊತ್ತಾಗ್ತಾ ಇರ್ತದೆ ನಮಗೆ. ಅದು ಪ್ರಾಕ್ಟಿಕಲ್ ಗೊತ್ತಾಯ್ತಾ ಎಲ್ಲ ಹೇಗೆ ಅಂತಕ್ಕಂಥದ್ದು. ಈಗ ನಾವೇನಾದರೂ ಲಾಭ ಬೇರೆಯಿಂದ ಸಹಾಯ ಪಡ್ಕೋಬೇಕಾದ್ರೂ ಕೂಡ ಅದಕ್ಕೆ ಯೋಗ್ಯತೆ ಬೇಕು ಅಂತಾರಲ್ಲ, ಅದು ಮಾತ್ರ ಅದು ಕಮ್ಮ. ಅದು ಈಗ ನನಗೇನಾದ್ರು ನೀವು ನನಗೆ ಸಹಾಯ ಬೇಕು ಅಂತಂದರೆ ನಾನು ಎಷ್ಟೇ ಬೇಡದ್ರು ನಿಮ್ಗೆ ಕೊಡೋಕ್ಕಾಗಲ್ಲ. ಅಂದರೆ ನಿಮ್ಮ ಹತ್ರ ಇರ್ತದೆ, ಕೊಡಬೇಕು ಅನ್ನೋ ಮನಸ್ಸು ಇರ್ತದೆ, ನನಗೆ ಸಿಗಲ್ಲ. ಅದು ನಿಮ್ಗೆ ಆಗೋದಿಲ್ಲ, ಸಂದರ್ಭ ಬರೋದೇ ಇಲ್ಲ. ಅದು ಕಮ್ಮ ನಿಯಮ. ಕಮ್ಮ ಅಂತ ನಾನು ನಿಮಗೆ ಅದು ನಮ್ಮ ಮನಸ್ಸಿನಿಂದನೇ ಅದನ್ನು ತಗೊಂಡು ನಾವು ನಿಜವಾಗ್ಲೂ ಸಹಾಯ ಅಥವಾ ಮನಸ್ಪೂರ್ವಕವಾಗಿ ನಿಮಗೆ ಪಾಠ ಪ್ರವಚನ ಮಾಡೋದಾಗ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ. ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಮನಸ್ಫೂರ್ತಿ ಮಾಡಬೇಕು, ಅವ್ರಿಗೆ ಇಫ್ಟಿಅಪ್ ಮಾಡಬೇಕು ಅಂತಂದರೆ ನಾವು ತಗೊಂಡು ದುಡ್ಡು ಅದು ನಮ್ಗೆ ದಕ್ಕದೇ ಇಲ್ಲ. ಅದು ಕಮ್ಮದ ಫಲ. ಅದು ನಮ್ಮ ಕಮ್ಮ ಏನಿದೆ ದೈನಂದಿನ ಬರೀ ಕೆಲಸನೇ ಅಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲ ರೀತಿಯಿಂದಲೂ ನಾವು ಅದನ್ನು ಕಾಯ ಮನಸ ವಾಚ ಏನು ಪದೇ ಹೇಳ್ತಾ ಇರ್ತೀವಿ, ಕಾಯ ಮನಸ ವಾಚ, ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಮಾತಿನ ಮುಖಾಂತರ ನಾವೇನು ಕೊಡ್ತೀವಿ ಈ 3 ಕೂಡ ಪರಿಪೂರ್ಣವಾಗಿ ಅಂದರೆ ಅದು ಇದ್ರಾಗ ಕೊಡಬೇಕು. ಹೃದಯಪೂರ್ವಕವಾಗಿ ಅದನ್ನು ಕೊಟ್ಟಾಗ ಮಾತ್ರ ಈ ಕಮ್ಮ ನಮಗೆ ಪರಿಣಾಮವಾಗಿ ಕೆಲಸ ಮಾಡ್ತದೆ. ಈ ಕಮ್ಮ ಇದೆಯಲ್ಲ, ಇದು ಹೇಗೆ ಇರ್ತಕ್ಕಂಥದ್ದು ನಾನು ಹೇಳಿದೆ ತಮಗೆ. ನನ್ನ ಇದನ್ನೇ ನಾನು ಉದಾಹರಣೆ ಹೇಳಿದ್ರೆ, ನನಗೆ ಒಂದ್ಸಲ ನಮ್ಮ ಚಿಕ್ಕಪ್ಪನ ಮಗನಿಗೆ ಅವನಿಗೆ ಅವನೊಂಥರ ಅಷ್ಟಿದ್ದೀರ, ಇನ್ನೊಬ್ಬನಿಗೆ ದುಡ್ಡಿಲ್ಲ ಅಂದ್ರೆ ನನಗೆ ಅದು ಹೆಂಗೋ ಕೊಟ್ಬಿಟ್ಟಿದ್ದೀನಿ ಅವನಿಗೆ. ಇನ್ನೊಬ್ಬನಿಗೆ ಇದುವರೆಗೆ ಕೊಡೋಕ್ಕೆ ಆಗಿಲ್ಲ. ಅವನು ಎಷ್ಟೋ ಕೇಳ್ತಾನೆ, ಅದೇನು ಅದು ಏನಪ್ಪ ನಾನು ಎಷ್ಟೋ ಒಂದ್ಸಲ ಸ್ವಲ್ಪ ಏನೋ ಒಂದ್ಸರಿ ಕೇಳಿ ತಗೊಂಡೋಗಿ ನಾವು ಇರನೇ ಇಲ್ಲ ಊರಲ್ಲಿ, ಸಿಗ್ಲ ಕಡೆಗೂ ಕೊಡಲಿಲ್ಲ. ಅದು ನನಗೆ ಅನ್ನಿಸ್ತು, ಇದು ಎಷ್ಟು ಹೌದಲ್ವಾ, ಅವನು ಕಳ್ಳ, ಅವನಲ್ಲಿ ಇದಿಲ್ಲ, ಒಂಥರ ಕೃತಜ್ಞತೆ ಭಾವ ಇಲ್ಲ ಅವನಿಗೆ. ಆದರೂ ಅವನು ಸಂಬಂಧ ಅಲ್ವ ಕೊಡೋಕ್ಕೆ ಅಂತ ಹೋಗಿದ್ದೆ ಒಂದ್ಸರಿ, ಕೊಡೋಕ್ಕಾಗಿಲ್ಲ, ಅವ್ನು ಪಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗೆ ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಈ ಕಮ್ಮ ಇದೆಯಲ್ಲ ಅತ್ಯಂತ ಮುಖ್ಯ ಅಂತಕ್ಕಂಥದ್ದನ್ನ ಎಷ್ಟು ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ ಅಂದರೆ ಇದಿಷ್ಟು. ಲಾಸ್ಟ್ ಒಂದು ಧಮ್ಮ ನಿಯಮ. ಇದು 5 ಪಂಚ ನಿಯಮಗಳಲ್ಲಿ ಧಮ್ಮ ನಿಯಮ ಅಂತಂದರೆ ತಮಗೆ ತಿಳಿದ ಹಾಗೆ ಬುದ್ಧರ ಅಂತಿಮ ಕಾಲದಲ್ಲಿ ಕಡೆಗೆ ಅವರಿಗೆ ಅನುಯಾಯಿಗಳು ಏನಿರ್ತಾರೆ, ಅವರ ಶಿಷ್ಯಂದರು, ಇದನ್ನು ಯಾರು ವಹಿಸ್ತೀರಿ ನೀವು ಅಂತ ಕೇಳಿದಾಗ ಈ ಒಂದು ಧಮ್ಮದ ಪೀಠವನ್ನು ಈ ಸ್ವಾಮೀಜಿಗಳ ಪೀಠ ಅಲಂಕರಿಸ್ತಾರೆ ಆ ಥರ. ಈ ರೀತಿ ಯಾರಿಗೆ ವಹಿಸ್ತೀರಿ ತಮ್ಮ ಮುಂದಿನ ಇದನ್ನು ಅಂತ ಕೇಳಿದಾಗ ಆವಾಗ ಬುದ್ಧರು ಎಂಥ ಅದ್ಭುತವಾದ ಉತ್ತರ ಕೊಡ್ತಾರೆ ಅಂದರೆ, ಯಾರೂ ಇಲ್ಲ, ಇದಕ್ಕೆ ದಮ್ಮನೇ ಲೀಡ್ರ್ ಅಂತ. ಇದರ ನಡೆಸ್ತಕ್ಕಂಥದ್ದು ದಮ್ಮನೇ ನಡೆಸ್ತದೆ, ಯಾರೂ ಬೇಕಾಗಿಲ್ಲ ಅಂತ. ಇದು ಧಮ್ಮ ನಿಯಮ. ಈ ಧಮ್ಮ ನಿಯಮ ಅಂತಂದರೆ ಏನು, ಎಷ್ಟೊಂದು ಗಾದೆ ರೂಪದಲ್ಲಿ ನಮಗೆ ಈ ಕೊಟ್ಟಿದ್ದಾರೆ. ಈ ಮಾನವ ಈ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣ ಅಂತ ಹೇಳ, ಲೋಕ ಕಲ್ಯಾಣಕ್ಕಾಗಿ ಏನು ಕೊಟ್ಟಿದ್ದಾರೆ ಅದನ್ನು ಅದೇ ನಡೆಸ್ಕೊಂಡು ಹೋಗುತ್ತೆ. ನೀವೇನು ಯಾರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಎಷ್ಟೋ ಅದ್ಭುತವಾದಂಥ ಉತ್ತರವನ್ನು ಕೊಟ್ಟು ನಮಗೂ ಕೂಡ ಬದುಕಲಿಕ್ಕೆ, ಅಂದರೆ ಎಲ್ಲ ಸಮಾಜ, ಎಲ್ಲ ಜನಾಂಗ, ಎಲ್ಲ ಪ್ರಾಣಿ ಪಕ್ಷಿಗಳಿದೆ, ಎಲ್ಲ ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಇದು ವಿಚಾರವನ್ನು ಕೊಟ್ಟು ಜ್ಞಾನವನ್ನು ನಮಗೆ ನೀಡಿದ್ರಲ್ಲ, ಅದನ್ನೇ ಧಮ್ಮ ನಿಯಮ ಅಂತ. ಈ ಧಮ್ಮ ನಿಯಮದಲ್ಲಿ ಈ ಎಲ್ಲ ಪ್ರವಚನಗಳನ್ನು ಏನು ನಿಯಮಾನುಸಾರವಾಗಿ ಜಗತ್ತಿನಲ್ಲಿ ನಡೀತಕ್ಕಂಥ ಅವುಗಳ ಬಗ್ಗೆ ಎಲ್ಲ ಸವಿವರವಾಗಿ ಎಲ್ಲ ಇದರಲ್ಲಿ ನೀಡಿದ್ದಾರೆ. ಆ ಸಮಯದಲ್ಲಿ ಬರವಣಿಗೆ ಈಗ ಪುಸ್ತಕಗಳು ಇವ್ಯಾವು ಇರಲಿಲ್ಲ, ಪೆನ್ನು ಇವೆಲ್ಲ ಅಷ್ಟೊಂದು ಸಂಶೋಧನೆ ಮಾಡಿರಲಿಲ್ಲ. ಹಾಗಾಗಿ ಅವರು ಅದನ್ನು ಸಂಘಯಾನಗಳ ಮುಖಾಂತರ ಪ್ರವಚನ ಮಾಡಿ ಅದನ್ನು ಪಠಿಸ್ತಾ ಧಮ್ಮ ಇವುಗಳನ್ನು ಕಾಲದಿಂದ ಕಾಲಕ್ಕೆ ತಗೊಂಡು ಬಂದಿದ್ದಾರೆ. ಕಾಲದಿಂದ ಕಾಲ 12ನೇ ಶತಮಾನದ ಬಸವಣ್ಣವ್ರ ಕಾಲದಲ್ಲೇ ಆಗಲೂ ಕೂಡ ಇಲ್ದೇ ವಚನಗಳನ್ನು ಬಾಯ್ಪಾಠ ಮಾಡಿ ಒಂದು ಹೇಳ್ತಿದ್ರು.
ಅದಕ್ಕೆ ಅವರು ಅದನ್ನು ಇದನ್ನು ವಚನಗಳನ್ನ ಹೇಳ್ತಾ 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 ಬಾಯಿಂದ ಬಾಯಿಗೆ ಹೋಗ್ತದಲ್ಲ, ಸೇಮ್ ವೇ ಸಂಗಾಯನವನ್ನು ಮಾಡಿ ಬುದ್ಧರ ಇವುಗಳನ್ನು ಮುಂದಿನ ಪೀಳಿ ಜನ ಹೋಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಆ ನಂತರ ಸಂಗಾಯನಗಳು ಯಾವಾಗ ಬಹುಶಃ ಇದು ಅಂತಂದರೆ ಇದನ್ನು ಯಾವುದು ಯಾವಾಗ ಪುಸ್ತಕಗಳಿವೆಲ್ಲ ಬಂದು ಇವೆಲ್ಲ ಬರವಣಿಗೆ ಮಾಡಿ ತ್ರಿಪಿಟಕಗಳನ್ನ ರಚನೆ ಮಾಡಿ ಗ್ರಂಥಗಳ ರೂಪದಲ್ಲಿ ತಂದ ಮೇಲೆ ಹೆಚ್ಚಿನ ಅಂಶ ಎಲ್ಲ ವಿಚಾರಧಾರೆಗಳು ಎಲ್ಲರಿಗೂ ತಿಳಿತಕ್ಕಂಥ ಒಂದು ಅವಕಾಶ ಆಯಿತು. ಈ ನಿಟ್ಟಿನಲ್ಲಿ ಇಷ್ಟು ಈ ಒಂದು ಪಂಚ ಧಮ್ಮ ನಿಯಮಗಳು ಅಂದರೆ ಧಮ್ಮ ಅಂದರೆ ಸತ್ಯ, ಇವೆಲ್ಲ ಸತ್ಯವಾದ ನಿಯಮಗಳನ್ನು ಈ ಒಂದು ರೂಪದಲ್ಲಿ ಮುಡ್ಲಪುಡಿ ಚಿನ್ನಸ್ವಾಮಿಯವರು ತಮ್ಮ ಒಂದು ಸಣ್ಣ ಬುಧಾನ ಶಾಸನ ಬುಕ್ಕಲ್ಲಿ ಬರೆದಿದ್ದಾರೆ. ಅದನ್ನು ಆ ಒಂದು ವಿಷಯವನ್ನು ಇಟ್ಕೊಂಡು ಮಾತಾಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ. ಸಾಕು